ಸಹಾಯಕದೊಂದಿಗೆ ಒಂದು ಕಾರ್ಯಕ್ರಮನ ಆಯೋಜಿಸ್ಕೊಂಡಿದ್ದೀವಿ. ಇದರ ಉದ್ದೇಶ ಮಳವಳ್ಳಿ ತಾಲೂಕಿನಲ್ಲಿ ಯಾರೂ ಇದುವರೆಗೂ ನಮ್ಮ ಸಮುದಾಯದವರು ಎಂಥ ಪ್ರಭಾವಶಾಲಿಗಳಾಗಿದ್ದು ಒಂದು ಪ್ರತಿಮೆನೇ ಆಗಲಿ ಒಂದು ಪುತ್ಥಳಿನೇ ಆಗಲಿ ನಿರ್ಮಿಸಿರಲಿಲ್ಲ. ಹಾಗಾಗಿ ಅವರು ಪ್ರಥಮವಾಗಿ ಈ ರಾಜ್ಯಕ್ಕೆ ಒಂದು ಬುದ್ಧ ಪ್ರತಿಮೆಯನ್ನು ತಂದುಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಮೊದಲನೇದಾಗಿ ಒಂದು ಶುಭಾಶಯವನ್ನು ತಿಳಿಸ್ತಾ ಒಂದು ಅಭಿನಂದನೆಯನ್ನು ಹೇಳ್ತಾ, ನಾನು ಪ್ರತಿದಿನ ಶಾಲೆಗೆ ಹೋಗ್ಬೇಕಾದ್ರೆ ಅವ್ರನ್ನ ಭೇಟಿ ಮಾಡೋಕ್ಕೆ ಅವ್ರಿಗೂ ಚೆನ್ನಾಗಿ ಗೊತ್ತು. ಅವ್ರ ತಾಯಿ ಅವರು ಇಲ್ಲಿ ಯಾವಾಗಲೂ ಇರ್ತಾಯಿದ್ರು. ನಮ್ಮ ದಿನ ಪೀಳಿಗೆ ಅವ್ರನ್ನ ಭೇಟಿ ಮಾಡಿದಾಗ ಕೇಳ್ತಾ ಇದ್ದೆ, ಸರ್ ಇಲ್ಲಿ ತುಂಬ ಬದಲಾವಣೆ ಆಗಬೇಕು, ಇಲ್ಲಿ ಇರ್ತಕ್ಕಂಥ ಇದನ್ನು ಬರೀ ನೋಡ್ಕೊಂಡು ಹೋಗೋಕ್ಕೆ ಸೀಮಿತ ಬೇಡಿ. ನಾವು ನಮ್ಮನ್ನು ಇದು ಕರ್ಕೊಂಡೋಗಿದ್ರು, ಇಲ್ಲಿ ದೀಕ್ಷಾ ಭೂಮಿ ಕರ್ಕೊಂಡೋಗಿದ್ರು. ನಾವು ಅಲ್ಲಿ ನೋಡಿದಾಗಲೂ ಒಂದೊಂದು ಏರಿಯಾದಲ್ಲೂ ಒಂದೊಂದು ಪ್ರತಿಮೆ ಹತ್ರನೂ ಒಂದೊಂದು ಮ್ಯೂಸಿಯಮ್ಮು, ಒಂದೊಂದು ಶಾಂತಿಧಾಮ, ಒಂದು ಕುತ್ಕೊಳ್ಳೋಕೆ ಒಂದು ವಾತಾವರಣ, ಮಕ್ಕಳಿಗೆ ಒಂದು ಇರ್ತಕ್ಕಂಥ ಒಂದು ಇದು ಯೋಗ ಮಂದಿರ ಇದೆಲ್ಲ ನೋಡಿದಾಗ ನಮ್ಗೆ ಅನ್ನಿಸ್ತು. ನಾವು ಹೇಳ್ದೆ ಅವ್ರ ಹತ್ರ ಎಲ್ಲ, ಸರ್ ಯಾವ್ದಾದ್ರು ಒಂದೊಂದಾಗೆ ಒಂದು ಮಾಡಿ ಸರ್ ಅಂತ. ಇಲ್ಲ ಮೂರ್ತಿಯವರೇ, ಮಾಡಬೇಕು ಅಂತ ನನಗೂ ಭಾಳ ಆಸೆ ಇದೆ. ಇಲ್ಲಿ ನನಗೆ ಅಷ್ಟು ಇದು ಸಿಗ್ತಾ ಇಲ್ಲ, ಅಂತಂದ್ರೂ ಎಲ್ಲನೂ ಮಾಡೋಣ, ಇಲ್ಲಿ ಒಂದು ನೆಲೆ ಮಾಡಬೇಕು, ಈ ಮೂಲೆಯಿಂದ ಆರಂಭಿಸೋಣ ಅಂತ ಪಾಪ ಅವ್ರು ನನಗೆ ಹೇಳ್ತಾ ಇದ್ರು. ಆದರೆ ಅವರು ಕರೆದಾಗಲೂ ಕೆಲವು ಟೈಮ್ ನಾನು ಒಂದೊಂದ್ಸತಿ ಸಿಗೋಕ್ಕಾಗಲಿಲ್ಲ. ಆದರೆ ಅವ್ರ ಯೋಜನೆಗಳು ಚೆನ್ನಾಗದೆ ಅನ್ನೋದು ನಮಗೆ ಒಂದಟ್ಟಾಗಿದೆ. ಅದಕ್ಕೆ ಅವ್ರು ಕರೆದಿದ್ದಾರೆ. ಇವತ್ತು ಇನ್ನು ಮುಂದಕ್ಕಾದ್ರೂ ಅವ್ರಿಗೆ ಪ್ರತಿ ಗ್ರಾಮದಲ್ಲಿ ಒಂದು ಏನೋ ಎಲ್ಲ ಅಂಬೇಡ್ಕರ್ ಸೇನೆ ಅಂತ ಕಟ್ಕೊಂಡಿದ್ದೀವಿ, ಬುದ್ಧ ಸೇನೆ ಅಂತ ಕಟ್ಕೊಂಡಿದ್ದೀವಿ, ಇನ್ನೊಂದು ಹೆಸರಲ್ಲಿ ಏನೇನೋ ನಾವು ಮಾಡ್ತಾ ಇದ್ದೀವಿ, ಅದನ್ನೆಲ್ಲ ಒಂದು ಕಡೆ ಸೇರಿಸಿ ಇಡೀ ತಾಲೂಕಿನಲ್ಲಿ ನಮ್ಮ ದರ್ಶನ್ ಸರ್ ಕೈ ಬಲಪಡಿಸುವ ಜೊತೆಗೆ ನಮ್ಮ ಎಲ್ಲ ಅನುಯಾಯಿಗಳು ಒಂದಾಗಿ ಎಲ್ಲ ಕಾರ್ಯಕ್ರಮಗಳಿಗೂ ಕೇಳಿಸ್ಕದೆ ಮೆಸೇಜ್ ಹಾಕಲೇ ಆಗಲಿ ಇನ್ನೊಂದೇ ಆಗಲಿ ಕಾರ್ಯಕ್ರಮ ಗೊತ್ತಾದಕ್ಕೆ ಬಂದು ಆಸೀನರಾಗಿ ಆ ಒಂದು ಸಭೆಗೆ ಗೌರವ ಕೊಡೋದ್ರ ಜೊತೆಗೆ ನಾವು ಮಾಡ್ತಾ ಇದೀವಿ ಅಂತ ತಿಳ್ಕೊಂಡು ಯಾರೇ ಅದು ಕರೆ ಕೊಟ್ಟಿರಲಿ ನಾವೇ ಬಂದು ಕೂತ್ಕೊಂಡು ಅದನ್ನು ನಿಂತ್ಕೊಂಡು ಆ ಕಾರ್ಯಕ್ರಮ ನಡೆಸೋದ್ರ ಜೊತೆಗೆ ಈ ಒಂದು ಕ್ಷೇತ್ರವನ್ನ ನಮ್ಮ ನಟರಾಜ್ ಸರ್ ಅವ್ರು ಹೇಳಿದ್ರು, ಪ್ರವಾಸಿ ತಾಣ ಮಾಡಬೇಕು ಅಂತ. ಒಂದು ಪ್ರವಾಸಿ ತಾಣ ಆಗಬೇಕು ಅಂದರೆ ಇದು ಮೇನ್ ರೋಡ್ ಅಲ್ಲದೆ ಎಲ್ಲ ತಿರುಗಿ ನೋಡ್ತಾ ಇರ್ತಾರೆ. ಸೊ ಅದಕ್ಕೆ ಬೇಕಾದಂಥ ಕೆಲವು ಸವಲತ್ತುಗಳು ಇರಬೇಕು. ಬರ್ತಕ್ಕಂಥದ್ದು ಇಲ್ಲಿ ಒಬ್ಬರನ್ನ ನೇಮಿಸಿ ನೋಡ್ಕೊಳ್ತಕ್ಕಂಥದ್ದಕ್ಕೆ ಒಬ್ಬರು ಒಂದು ಪಂತೇಜಿ ಅವ್ರನ್ನ ಇಲ್ಲಿ ಇರಿಸಬೇಕು ಅನ್ನೋದು ನಮ್ಮ ಒಂದು ಅಭಿಲಾಷೆನೂ ಇತ್ತು, ಅವ್ರ ಹತ್ರ ಹೇಳಿದೆ. ಹಾಗಾಗಿ ಯಾರು ಒಬ್ಬರನ್ನ ನೇಮಿಸಿ ಪ್ರತಿದಿನ ಇಲ್ಲಿ ಬಂದು ಹೋಗೋರಿಗೆ ಒಂದು ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಒಂದು ಇದು ಮಾಡೋಕ್ಕೆ ಒಂದು ನೆರಳಿನ ವ್ಯವಸ್ಥೆ ಆಗಿರ್ಬೋದು. ಇನ್ನೊಂದು ಒಂದು ಜ್ಞಾನ ಕೂತ್ಕೊಳ್ಳೋಕೆ ಒಂದು ಮಂದಿರ ಆಗಬೇಕು. ಮತ್ತೊಂದು ಮಕ್ಕಳಿಗೆ ಪ್ರತಿದಿನ ನಮ್ಮಲ್ಲಿರ್ತಕ್ಕಂಥ ನಮ್ಮ ಮಕ್ಕಳುಗಳನ್ನೇ ಇರ್ತಕ್ಕಂಥ ಬಂಧುಗಳ ಮಕ್ಕಳುಗಳನ್ನೇ ಕರ್ಕೊಬಂದು ಬೆಳಗಿನ ಸಂಜೆ ಗಂಟೆ ಒಂದು ಮಕ್ಕಳಿಗೆ ಅವೇರ್ನೆಸ್ ಬರೋ ರೀತಿ ಒಂದು ಮೋಟಿವೇಶನ್ ಆಗುವಂಗೆ ಒಂದು ಕ್ಲಾಸ್ ಕೊಡಿಸೋದ್ರಿಂದ ಹಿಡಿದು ಅವ್ರು ಹೇಳಿದ್ರು ಟ್ರೈನಿಂಗ್ ಕ್ಲಾಸ್ನೆಲ್ಲ ಮಾಡಿಸ್ಬೇಕು, ಎಲ್ಲ ಇದೆ ನನಗೆ ಆಸೆ ಅಂತ. ಸೊ ಅದಕ್ಕೆಲ್ಲ ನಮ್ಮಿಂದನೇ ಆರಂಭ ಆಗಲಿ, ನಾವೇ ಸ್ಟಾರ್ಟ್ ಮಾಡ್ತಾ ಹೋದರೆ ಅವಾಗ ಮಾಡಿಸ್ಕೊಡ್ತಾರೆ. ಅದಕ್ಕೆ ನಾವು ಸಪೋರ್ಟ್ ಆಗಿ ನಿಂತ್ಕೊಂಡು ಕೆಲಸ ಕಾರ್ಯಗಳಾಗ್ಬೋದು, ಮತ್ತೊಂದೇ ಆಗ್ಬೋದು, ನಾವು ಅವ್ರಿಗೆ ಸಹಾಯ ಮಾಡೋದು ಸಹಕಾರ ಕೊಡೋದ್ರ ಜೊತೆಗೆ ಈ ಒಂದು ಕ್ಷೇತ್ರವನ್ನು ಎಲ್ಲರೂ ತಿರುಗಿ ನೋಡುವಂಗೆ ಮಾಡಬೇಕು ಅನ್ನೋದು ನನಗೂ ಆಸೆ ಇದೆ. ಅವ್ರ ಹತ್ರ ಹಂಚ್ಕೊಂಡಿದ್ದೀನಿ. ಇದಕ್ಕೆಲ್ಲ ನಾವು ಅವ್ರು ಸಹಾಯ ಮಾಡಿದ್ರೆ ಖಂಡಿತ ಸಪೋರ್ಟ್ ಮಾಡಿದ್ರೆ ಅವ್ರು ಮಾಡ್ತಾರೆ ಅಂತ ಒಂದು ಅಭಿಲಾಷೆಯಲ್ಲಿ ನನ್ನ ಮನಸ್ಸಲ್ಲಿರ್ತಕ್ಕಂಥ ಈ ಒಂದು ಕಳೆದು ಹೋದ ಲಾಸ್ಟ್ ಮಂತ್ ಜನವರಿ ಎಂಡಿಂಗಲ್ಲಿ ಸ್ಟೇಟ್ ಕಮಿಟಿಯವರ ಇದು ಇತ್ತಾಗ ಬಂದಿದ್ರು, ಏನನ್ನ ಕ್ಯಾಲೆಂಡರ್ಗಳನ್ನ ತಂದಿದ್ರು. ಆಲ್ರೆಡಿ 3-4 ವಾರ ಆಗೋಗಿದೆ, ಅವಾಗ ತಂದಿದ್ದಾರೆ. ಅವರು ಬಂದು ಏನೂ ಚರ್ಚೆ ಮಾಡಲಿಲ್ಲ. ಅವತ್ತು ನಿಮ್ಮ ವಿಚಾರನ ನಾನು ಪ್ರಸ್ತಾಪ ಮಾಡಿದೆ. ಬಂದರು, ಕ್ಯಾಲೆಂಡರ್ ಕೊಟ್ಟರು, ಇಷ್ಟಿಷ್ಟು ಕಲೆಕ್ಟ್ ಮಾಡ್ರಪ್ಪ, ಇಷ್ಟಿಷ್ಟು ಏನಪ್ಪ ಅಂತಂದ್ರೆ ಅವ್ರನ್ನ ಇದು ಮಾಡಿ ಸದಸ್ಯರು ಮಾಡಿ, ಇಷ್ಟೇ ಅವ್ರು ಮಾತಾಡಿದ್ದಿಷ್ಟೇ. ಜಿಲ್ಲಾ ಸೆಕ್ರೆಟರಿ ಅವರು ನಾರಾಯಣ ಸ್ವಾಮಿ ಸರು ಮತ್ತು ರಾಜ್ಯಾಧ್ಯಕ್ಷರು ಮತ್ತು ಚಿಕ್ಕಬಳ್ಳಾಪುರ ಉಪಾಧ್ಯಕ್ಷರು, ಮಂಡ್ಯ ಜಿಲ್ಲಾಧ್ಯಕ್ಷರು ಅಂದರಿ ಸರ್ ಅವರೆಲ್ಲ ಬಂದಿದ್ರು. ಯಾವುದೇ ರೀತಿ ಏನೂ ಚರ್ಚೆ ಮಾಡಲಿಲ್ಲ. ಇಲ್ಲಿ ವಿಚಾರ ಏನು ಚರ್ಚೆ ಅಂತಂದರೆ ಎಲ್ಲ ಇದು ಅಂಟ್ಕೊಂಡ್ ಬಂದ್ಬಿಟ್ಟಿದೆ. ನಾನು ಚಿಕ್ಕವನು ಏನಾದರೂ ಮಾತಲ್ಲಿ ಬರ್ದಲ್ಲಿ ಮಾತಾಡ್ಬೇಕಾದ್ರೆ ಸಮಯ ಇದ್ರೆ ಮುಂಚೆನೇ ಕೇಳ್ಬಿಡ್ತೀನಿ, ಸಂಸ್ಬಿಡಿ. ಬಾಬಾ ಸಾಹೇಬರು ಎಳ್ಕ ಬಂದಿರೋ ರಥನ ನಾವು ಎಳಿತಾ ಇದ್ದೀವಿ, ಕೆಲವರು ಎಳಿತಾ ಇದ್ದೀವಿ. ಅದ್ರ ಹಿಂದೆಗಡೆ ನಮ್ಮ ಸಮುದಾಯದವರೇ ಇದ್ದಾರೆ, ಬೇರೆ ಸಮುದಾಯದವರಿಲ್ಲ. ಅವ್ರೇನು ಮಾಡ್ತಾರೆ, ಹಿಂದೆ ತೆಳ್ತಾ ಇಲ್ಲ, ಹಿಂದಕ್ಕೆ ಎಳಿತಾ ಇದ್ದಾರೆ. ಕೆಲವ್ರು ಹಿಂಗೆ ಅಗ್ಗದ ಜಗ್ಗಾಟಾಗಿ ನಿಂತಿದೆ. ಬಾಬಾ ಸಾಹೇಬ್ರ ರಥನೇ ನಾವು ಎಳಿತಲ್ಲ. ಇನ್ನು ಹಂಗೆ ನಮ್ಮ ದರ್ಶನ್ ಸಾಹೇಬರು ಹಿಂಗೆ ಬುದ್ಧನೂ ರತನ ಅವರು ತಗೊಬಂದು ಅವ್ರ ಕೈಲಿ ಏನು ಮಟ್ಟ ಆಗ್ಬೇಕು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜಮೀನು ತೆಗೆದು ಪ್ರತಿಯೊಂದು ಯಾರನ್ನೇ ಕಾಂಟ್ರಿಬ್ಯೂಟ್ ಇಲ್ದೇ ಅವ್ರ ಸ್ವಂತದಿಂದ ಅವ್ರು ಹೇಳಕ್ಕೆ ಬಂದು ಬಿಟ್ಟಿರೋ ರತನ. ಇನ್ನು ಮುಂದೆ ಅವ್ರನ್ನ ಒಬ್ಬರನ್ನೇ ಕುಣಿಸ್ಕೊಂಡು ಚರ್ಚೆ ಮಾಡಿದೆ ಒಂದ್ಸರಿ. ಅವ್ರೇನು ಹೇಳಿದ್ರು, ಇದು ಒಬ್ಬನಿಂದ ಸಾಧ್ಯ ಇಲ್ಲ, ನಮ್ಮ ಸಮುದಾಯದವರೆಲ್ಲ ಕುಂತ್ಕೊಂಡು ಪ್ರತಿಯೊಬ್ಬರು, ಈಗ ನಾನು ಕೋಟ್ಯಾಂತರ ರೂಪಾಯಿ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಅದನ್ನು ಬಿಡಿ, ಎಲ್ಲರೂ ಕುಂತ್ಕೊಂಡು ಒಗ್ಗಟ್ಟಾಗಿ ಮಾಡಬೇಕು. ಇಲ್ಲಿ ಮೊದಲಾಗಿ ಇದು ಒಂದು ಅಲೆ ಥರ ಆಗೋಯ್ತು. ಯಾವುದೇ ವಿಚಾರ ಆದ್ರೂ ಇವ್ರು ಬಂದು ಸ್ಪೀಡು ದರ್ಶನ್ ಸರ್ ಮಾಡಿ ಸ್ಪೀಡ್ ನೋಡಿದ್ರೆ ಇವತ್ತಿನ ದಿನನೇ ಇದಕ್ಕೆ ಅವರು ಫಾರಿನ್ ಫಂಡು ಅದು ಇದು ಅಂತಂದಿದ್ರೆ ಸುಮಾರು ಒಂದು 10 ರಿಂದ 20 ಕೋಟಿ
ಲೆಕ್ಕಾಚಾರದಲ್ಲಿ ಆಗಬೇಕಾಗಿತ್ತು. ಎಲ್ಲ ಅವ್ರು ಅನ್ಕೊಂಡಿದ್ದ ರೀತಿಯಲ್ಲಿ ಅಲ್ಲಾಗೋದು. ಮೆಡಿಟೇಷನ್ ಹಾಲು ಪ್ರತಿಯೊಂದು ಅವ್ರ ಆಸೆನೇ ಬೇರೆ ಐತೆ, ಅವರು ಮೈಂಡ್ ಸೆಟ್ಟು ಬೇರೆ ಐತೆ, ಎಲ್ಲ ಬ್ರಾಡಾಗೆ ಥಿಂಕ್ ಮಾಡ್ತಾರೆ ದರ್ಶನ್ ಸರ್. ಅದರಲ್ಲಿ ಏನಿಲ್ಲ. ನಮ್ಮ ಮಕ್ಕಳ ಸರ್ ಹೇಳ್ದಂಗೆ ಜನರು ಹೇಳ್ತಾರೆ, ಬೇರೆಯವ್ರ ಕಾಲ ನಾವುಗಳು ಹೇಳ್ತಿರೋದು. ಚೇತನ್ ಅನ್ನೋರು ಸರ್ ಮದುವೆಗೆ ನೆನ್ನೆ ಹೋಗಿದ್ದೆ, ನೆನ್ನೆ ನೈಟ್ ನಾನು ಈವ್ನಿಂಗ್ ರಿಸೆಪ್ಷನು. ಅವರು ಮೊದಲನೇ ರಿಸೆಪ್ಷನ ಬುದ್ಧನ ಟೈಪೇ ಮಾಡ್ಕೊಂಡ್ರು, ಎರಡನೇದು ಮಾಮೂಲಿ ಹಿಂದೂಗಳಾಗಿ ಮಾಡ್ಕೊಂಡ್ರು. ಹಂಗಾಗಿ ಒಬ್ರ ಮೇಲೆ ಒಬ್ರು ನಾವು ಹೇಳೋದು ಬಿಡಬೇಕು. ಈಗ ನಮ್ಮ ಮಕಾಮಿ ಸರ್ರೇ, ಅವ್ರ ಹೆಸರು ಮಲ್ಲಿಕಾರ್ಜುನ ಸ್ವಾಮಿ ಅನ್ಸುತ್ತೆ, ಮಕಾಮಿ ಅಂತ ಇಟ್ಕೊಂಡವ್ರು ಶಾರ್ಟ್ ಫಾರ್ಮ್ ಆಗಿ. ಅವ್ರ ತಂದೆ ತಾಯಿ ಹಿಂದೆ ನಾಮಕರಣ ಮಾಡಿರ್ತಾನೆ, ಅವ್ರೇನಾದ್ರು ಹೊಸ ಹೆಸರು ಏನಾರು ಇಟ್ಕೊಂಡವ್ರ ಇಲ್ಲ. ಹಂಗಾಗಿ ಈಗ ಅವರಲ್ಲೂ ನಾನು ಇಲ್ಲಿ ಪ್ರೋಗ್ರಾಮ್ ನಡಿಬೇಕಾರೆ ಈಗ ಅವ್ರಿಗೂ ಪಂಚಶೀಲ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ, ಅಷ್ಟು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಕೋಪನೆ ಆಗಿರ್ಬೋದು, ಕೆಟ್ಟ ಪದನೆ. ಮಕಾಮಿ ಸರ್ ಅವರು ಫೈಂಡ್ ಔಟ್ ಮಾಡ್ಬೇಕಂತಲ್ಲ, ವಿಚಾರ ವೇದಿಕೆ ಹತ್ರ ಮಾತಾಡ್ಬೇಕಾರೆ ಕೆಟ್ಟದಾಗಿ ಮಾತಾಡಿರೋದು ನಾನು ಕೇಳಿದ್ದೀನಿ. ನನ್ನ ಕಿವಿಯಾರ ಎದುರುಗಡೆ ನಿಂತ್ಕೊಂಡು ಮತ್ತು ಅವರಲ್ಲಿ ಕೋಪನೂ ನೋಡಿದ್ದೀನಿ. ನಮ್ಮಲ್ಲಿ ನಾವು ಪರಿಪೂರ್ಣತೆಗೆ ನಾವು ಚೇಂಜ್ ಆದಾಗ ಇನ್ನೊಬ್ರಿಗೆ ಹೇಳಕ್ಕೆ ಮಾತ್ರ ಸಾಧ್ಯ, ಇನ್ನೊಬ್ಬರನ್ನ ಚೇಂಜ್ ಮಾಡ್ಬೋದು. ನಮ್ಮ ಸರ್ ಹೇಳ್ದಂಗೆ ನಾನು ಹೆಂಡ್ತಿನ ನಾನು ಚೇಂಜ್ ಮಾಡೋಕ್ಕಾಯ್ತಲ್ಲ, ಮನೇಲಿ ಕಣಪ್ಪ ಅರ್ಶಿನ ಕುಂಕುಮ ಇಟ್ಕೊಂಡು ದೇವ್ರು ಮಾಡ್ಕೊಂಡು ನಿಂತವ್ರೆ ಅಂತಾರಲ್ಲ, ಹಂಗೆ ಮೊದಲು ನಾವು ಪರಿಪೂರ್ಣತೆಗೆ ಚೇಂಜ್ ಆದ್ರೆ ಇನ್ನೊಬ್ಬರ ಮನಸ್ಸಿಗೆ ನಾವು ಹೇಳುವಂಥ ಮಾತು ಅದನ್ನು ಮನದಟ್ಟವಾಗಿ ಹೇಳಿದ್ರೆ ಅವರು ಚೇಂಜ್ ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟು ನಾನು ಹೇಳಕ್ಕೆ ಇಷ್ಟ. ದೇವಸ್ಥಾನಕ್ಕೆ ಅಲ್ಲಿ ಪ್ರವೇಶ ಇಲ್ದರು, ಅಲ್ಲಿ ನನಗೆ ಹೋದ್ರೆ ದುಡ್ಡು ಸಿಗ್ತದೆ. ಅಲ್ಲಿ ನಾನು ಯಾವುದೇ ದೇವ್ರಿಗೆ ಆಗಲಿ ಯಾವ್ರಿಗೆ ಆಗಲಿ ನಾನು ವೈಯಕ್ತಿಕವಾಗಿ ಕೈ ಮುಗಿಯಲ್ಲ. ಅದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಇಲ್ಲಿ ಏನು ನಾನು ಊರಲ್ಲಿ ಒಂದು ಸಾವಿದೆ, ನಾನು ಆಕಸ್ಮಿಕವಾಗಿ ಅರ್ಜೆಂಟ್ ಹೋಗಬೇಕು, ನಾನು ಊರು ಯಜಮಾನ ಕೂಡ ಇರೋದ್ರಿಂದ ನಾನು ಅಲ್ಲಿ ಹೋಗಲೇಬೇಕು. ಎಲ್ಲರೂ ಗೊತ್ತು ನಮ್ಮ ಕೂತಲ್ಲಿ ಸಮಸ್ಯೆ, ಹಾಗಾಗಿ ಹೋಗಬೇಕು. ನನ್ನ ಅಭಿಪ್ರಾಯ ಏನಂದರೆ ಬುದ್ಧಿಸ್ಟ್ ಒಂದು ಸಂದೇಶನ ಎಲ್ಲರೂ ಮಳವಳ್ಳಿ ತಾಲೂಕಿನಿಂದ ಸಾರೋಣ. ಯಾಕಂದರೆ ಮೀಸಲು ಕ್ಷೇತ್ರ ಇದು, ಹೆಮ್ಮೆ ಪಡ್ತಾರೆ, ವಿದ್ಯಾವಂತರಿರುವಂಥ ಕ್ಷೇತ್ರ, ಅತ್ಯಂತ ಎಂಪ್ಲಾಯೀಸನ್ನು ಒಳಗೊಂಡಂಥ ಕ್ಷೇತ್ರ. ಆಮೇಲೆ ಇಲ್ಲಿ ಎಂತೆಂಥ ಪ್ರಜ್ಞಾವಂತರು ನಮ್ಮನ್ನು ಪ್ರತಿನಿಧಿಸಿ ಹೋಗಿದ್ದಾರೆ ಅಂದರೆ ಸೋಮಶೇಖರ್ ಸಾರು ಒಳ್ಳೆಯ ಜ್ಞಾನವಂತರು, ಮತ್ತು ಮಲ್ಲಾಜಮ್ನವರು, ಅಂದಾನಿಯವರು PhD ಹೊರಡೋರು, ಈಗ ನರೇಂದ್ರ ಸ್ವಾಮಿಯವರು ಡಿಗ್ರಿ ಹೊರಡರು, ಇಂಥವರೆಲ್ಲ ಇವತ್ತು ಪ್ರತಿನಿಧಿಸಿದ್ದಾರೆ. ಅದು ಒಂದು ಇವರೆಲ್ಲ ಜ್ಞಾನಿಗಳಾಗಿದ್ಕೊಂಡು ಕೂಡ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಜ್ಞಾನ ಅನ್ನೋದು ಜಾಸ್ತಿ ಮೂಡ್ತಾವೆ. ಯಾಕಂದರೆ ಅಂಬೇಡ್ಕರ್ ಏನು ಸಾರ್ಕ ಬಂದರು, ಅಂಬೇಡ್ಕರ್ ಏನಾದರು ಅನ್ನೋದು ದಯಮಾಡಿ ಎಲ್ಲರೂ ಮಾಡ್ತಾವ್ರೆ. ಅಂಬೇಡ್ಕರ್ ಏನು ಒಪ್ಕೊಂಡ್ರು ಕಡೆಗೆ, ಆಮೇಲೆ ಕೊಟ್ಟದೆಲ್ಲ ಅಂಬೇಡ್ಕರೇ. ನಮಗೆ ಸರ್ವವನ್ನು ನಾವು ಹೋಗುವಂಥ ಭೂಮಿನೂ ಕೊಟ್ಟವರು ಅಂಬೇಡ್ಕರೇ. ನಮಗೆ ಒಬ್ಬ ನಾನು ಬೋಧಿದತ್ತವ್ರು ನನಗೆ ನಾನು ಮಾಂಕಾದಾಗ ಪ್ರತಿ ಭಾಷಣದಲ್ಲೂ ನಾವು ಬೀದರಿಂದ ನಾವು ಅಲ್ಲಿಗೆ ಇದು ಮಾಡ್ಕೊಬಂದು ಟೂರ್ ಮಾಡ್ಕೊಬಂದು ಆ ಸಂದರ್ಭದಲ್ಲಿ ಒಂದೊಂದು ವಿಚಾರನ ಹೇಳ್ಕೊಬತ್ತಿದ್ರು. ನಮಗೆ ಎಲ್ಲವನ್ನೂ ಕೊಟ್ಟವರು ಅಂಬೇಡ್ಕರೇ, ಪ್ರಾರಂಭದಿಂದ ಹಿಡಿದು ಅಂತ್ಯ ಆಗೋವರೆಗೂ ಅಂಬೇಡ್ಕರೇ. ಆದರೆ ಅಂಬೇಡ್ಕರ್ ಮುಂದೆ ಸಾಯುವಾಗ ಎಲ್ಲರೂ ಅವರ ಆಸೆ, ತಂದೆ ತಾಯಿ ಆಸೆ ಏನು ಅಂತ ಈಡೇರಿಸಿ ಅಂತ ಕೇಳ್ತಾರಂತೆ. ಸಾಯುವಾಗ ಏನಾರು ಈಗ ಒಂದು ದೇವಸ್ಥಾನಕ್ಕೆ ಒಂದು ಮರಿ ಬಿಟ್ಟಿರ್ತಾರೆ, ಮರಿ ಬಿಟ್ಟಾಗ ಅವ್ರ ತಂದೆ ಸತ್ತೋದ್ಮೇಲೆ ಹೇಳ್ತಾರಂತೆ, ಅಯ್ಯೋ ನಮ್ಮಪ್ಪ ಸತ್ತಾಗಿದ್ನ ಆ ಮರಿನಾಗ ನಾನು ಅಲ್ಲಿ ಆ ದೇವಿಗೆ ಇವಳಿಗೆ ಒರ್ಪಿಸ್ಬಿಟ್ಟು ಸತ್ತಾಗಣ ಅಂತ ಹೇಳ್ತಾರೆ. ಹೌದಾ ಇಲ್ವಾ? ನಿಮ್ಮ ಅಪ್ಪ ಏನಾರು ಒಂದು ಆಸೆ ಇಟ್ಕೊಂಡು ಆ ದೇವಸ್ಥಾನಕ್ಕೆ ಒಂದು ಮರಿ ಬಿಟ್ಟದನ್ನ ನೀವು ಮಕ್ಕಳು ನೀವು ಹೋಗಿ ಮರಿ ಕೂದು ಅವ್ರಿಗೆ ಆ ದೇವಿಗೆ ಅಡುಗೆ ಮಾಡಿ 4 ಜನ ಊಟ ಹಾಕ್ತೀರಿ. ಆದರೆ ನಮಗೆಲ್ಲ ಕೊಟ್ಟಂಥ ಅಂಬೇಡ್ಕರ್, ಈ ಭಾರತ ದೇಶದಲ್ಲಿ ನಮಗೆಲ್ಲ ಕೊಟ್ಟಂಥ ಅಂಬೇಡ್ಕರ್ ಕಡೆಗೆ ಏನು ಮಾಡಿದ್ರು? ಅವ್ರು ಮೂಲಧಮ್ಮ ಬೌದ್ಧ ಧಮ್ಮನ ಒಪ್ಕೊಂಡ್ರು ಅಲ್ವಾ? ನಾವು ಮೂಲಧಮ್ಮ ಬೌದ್ಧ ಧಮ್ಮ ಒಪ್ಕೊಂಡ್ರೆ ನಾವು ಯಾರು ಕೂಡ ಇವತ್ತು ಅವ್ರ ಭಾರತದಲ್ಲಿ ನಡೀತಿಲ್ಲ. ಹೆಸರು ಮಾತ್ರ ನಾವು ಅಂಬೇಡ್ಕರ್ವಾದಿಗಳು, ನಾವು ಆಳವರು, ಫ್ರಾಗ್ನರು, ಬುದ್ಧಿವಂತರು ಏನೇನೋ ಹೇಳ್ಕೊತೀರಿ. ಆದರೆ ಅಂಬೇಡ್ಕರ್ ಆದಿನ ಯಾರೂ ನೀವು ದಯಮಾಡಿ ಮರಿಚಿಕೆ ಇಲ್ಲ. ದಯಮಾಡಿ ನಾನು ಇಲ್ಲಿರೋಲ್ಲ ಜ್ಞಾನಿಗಳೇ ಅನ್ಕೊಂಡಿದ್ದೀನಿ, ಎಲ್ಲ ಬುದ್ಧಿವಂತರೇ. ನಿಮ್ಮಿಂದ 4 ಜನಕ್ಕೆ 4 ದಿನ 8 ಜನ ಮಾಧ್ಯಮಗಳು ಇವತ್ತು ನಮ್ಮ ಯುವ ಜನತೆಯನ್ನು ಮತ್ತು ಮೊಬೈಲ್ಗಳು ನಮ್ಮ ಯುವ ಜನತೆಯನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ನಡೀತಾ ಇದೆ. ಪ್ರತಿ ಯಾರು ನೋಡಿದ್ರು ಕೂಡ ಎಲ್ಲ ಸರಿ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ ಅಥವಾ ಟಿ ವಿ ನೋಡ್ತಾ ಕೂತಿರ್ತಾರೆ. ಟಿ ವಿಗಳಲ್ಲಿ ಏನು ಯಾವ ಧಾರಾವಾಹಿಗಳು ನೋಡಿ ಬರೀ ಹಿಂದೂ ಧರ್ಮದ ಆಚರಣೆಗಳನ್ನೇ ತೋರ್ತಿರ್ತಾರೆ. ಇದು ಮನೇಲಿರುವಂಥ ಮಕ್ಕಳನ್ನ ಆಕರ್ಷಣೆ ಮಾಡುತ್ತೆ. ಹಾಗಾಗಿ ನಾವು ನಮ್ಮ ಮನೇಲಿರುವಂಥ ಹೆಣ್ಮಕ್ಳನ್ನ ಅದರಿಂದ ಹೊರಗೆ ತರೋದು ಹೇಗೆ ಅಂತ ಯೋಚನೆ ಮಾಡೋದಾದರೆ ನಾವು ಅವ್ರಿಗೆ ಸಾಂಸ್ಕೃತಿಕ ಹಬ್ಬಗಳನ್ನ ಕ್ರಿಯೇಟ್ ಮಾಡಬೇಕು. ಹಂಗಾದಾಗ ಮಾತ್ರ ಅವರು ಈ ಟಿ ವಿ ಮಾಧ್ಯಮಗಳಲ್ಲಿರುವಂಥ ಯಾವುದು ಹಿಂದೂ ಧರ್ಮನಾಗಲಿ ಮತ್ತೊಂದು ಧರ್ಮದ ಆಚರಣೆಗಳಿರ್ತಾವಲ್ಲ ಅದನ್ನು ಬಿಟ್ಟು ಬೌದ್ಧ ಧರ್ಮದ ಕಡೆಗೆ ಆಕರ್ಷಣೆ ಆಗ್ತಾರೆ. ಆ ಕಾರಣಕ್ಕೆ ನಾವು ಆ ನಿಟ್ಟಿನಲ್ಲೂ ಕೂಡ ಆಲೋಚನೆ ಮಾಡೋದು ಸೂಕ್ತ ಅಂತೇಳಿ ನನ್ನ ಅಭಿಪ್ರಾಯ. ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಮತ್ತು ಹೆಂಗಸರಿಗೆ ಸಂಬಂಧಪಟ್ಟಂಗೆ ಬೌದ್ಧ ಧರ್ಮಕ್ಕೆ ಹೆಚ್ಚು ಆಕರ್ಷಣೆ ಆಗುವಂಗೆ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾವ ಥರ ಅಂತಂದರೆ ಬೌದ್ಧ ಧ್ಯಾನ ಇರ್ತದೆ. ಆಮೇಲೆ ಮಕ್ಕಳಿಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡುವಂಥದ್ದು, ಈ ಥರದ್ದು ಮಾಡಿ ಅವ್ರನ್ನ ಒಂದು ಕಡೆ ಎಲ್ಲರೂ ಒಂದು ಕಡೆ ಸೇರಿಸಿ
ಬರೀ ನಾವು ಜೆಂಟ್ಸೇ ಬರ್ತಾ ಇರ್ತೀವಿ. ಯಾವ ಬೌದ್ಧ ಧರ್ಮ ಕಾರ್ಯಕ್ರಮ ಮಾಡಲಿ ಅಥವಾ ಒಂದು ರಾಜಕೀಯ ಪಾರ್ಟಿ ಇದೇ ಮಾಡಲಿ, ಬರೀ ಜೆಂಟ್ಸೇ ಬರ್ತೀವಿ. ಆದರೆ ಮನೆ ಹೆಂಗಸರಾಗಲಿ ಯಾರೂ ಕರ್ಕೊಬರಲ್ಲ. ಆದರೆ ಅದನ್ನೆಲ್ಲ ಕರ್ಕೊಬಂದು ಅವ್ರಿಗೆ ಮನವರಿಕೆ ಮಾಡ್ಕೊಡೋದು ಹೇಗೆ ಅಂತಂದರೆ ಈ ಥರದ ಸಾಂಸ್ಕೃತಿಕ ಹಬ್ಬಗಳನ್ನ, ಬೌದ್ಧ ಹಬ್ಬಗಳನ್ನ ಮಾಡೋದ್ರಿಂದ ಅದನ್ನು ಮಾಡಿದ್ರೆ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಬದಲಾವಣೆ ಆಗಲಿಲ್ಲ. ಸ್ವಲ್ಪ ಆ ಕಡೆನೂ ಇದ್ದೀವಿ, ಈ ಕಡೆನೂ ಇದ್ದೀವಿ. ನಾವು ಪರಿಪೂರ್ಣ ಆಗಬೇಕು ಅಂದರೆ ನಾವು ತಿಳ್ಕೋಬೇಕು, ನಾವು ನಮ್ಮ ಸಮಾಜಕ್ಕೆ ಜಾಗೃತಿ ಮೂಡಿಸ್ಬೇಕು. ಆ ಕೆಲಸಕ್ಕೆ ನಾವು ಬದ್ಧವಾಗಿರ್ತೀವಿ. ನೀವು ಎರಡನೇ ಹಿರಿಕರು ಎಲ್ಲ ಕುಂತ್ಕೊಂಡು ತೀರ್ಮಾನ ಮಾಡ್ಕೋತೀರ, ಅದು ಬದ್ಧವಾಗಿರ್ತೀವಿ. ನಾವು ನಿಮ್ಮ ಜೊತೆ ಸೇರಿ ಬೌದ್ಧ ಧರ್ಮನ ಮುಂದುವರ್ಸೋಣ, ಬೆಳೆಸೋಣ, ಜಾಗೃತಿ ಮೂಡಿಸೋಣ ಸಮಾಜಕ್ಕೆ. ಇನ್ನಾದರೂ ಕೂಡ ಎಚ್ಚೆತ್ಕೊಂಡು, ಯಾಕೆ ಅಂತ ಅಂದರೆ RSS, VHP, PHP, ಬಜರಂಗ ದಳ ಮತ್ತು ಕ್ರಿಶ್ಚಿಯನ್ರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಸರ್ ಹೇಳ್ದಂಗೆ ಹಳ್ಳಿಗಳಿಗೆ ಬರ್ತಾ ಇದ್ದಾರೆ. ಹಳ್ಳಿಗಳಿಗೆ ಬಂದು ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಸೇರಿಸ್ಕೊಂಡು ಅವ್ರು ನೋಟ್ ಕೊಡೋದ್ರ ಮೂಲಕ, ಪೆನ್ ಕೊಡೋದ್ರ ಮೂಲಕ, ಬಿಸ್ಕೆಟ್ ಕೊಡೋದ್ರ ಮೂಲಕ ಅಲ್ಲಿ ಅವ್ರನ್ನ ಒಂದೊಂದು ಮನೆಗೆ ಸೇರಿಸ್ಕೊಂಡು ಈ ಕ್ರಿಶ್ಚಿಯಾನಿಟಿ ಬಗ್ಗೆ ತಿಳುವಳಿಕೆ ನೀಡ್ತಾ ಇದ್ದಾರೆ. ಹಂಗೆ ನಮ್ಮಲ್ಲೂ ಕೂಡ ಬೌದ್ಧ ಧಮ್ಮವನ್ನು ಬಿತ್ತಬೇಕು. ಆ ನಿಟ್ಟಿನಲ್ಲಿ ನಾವು ಕೂಡ ಮನೆಗೆ ಹಳ್ಳಿಗಳಿಗೆ ಹೋಗೋದ್ರ ಮೂಲಕ, ಯಾಕೆಂದರೆ ಒಂದಷ್ಟು ಎಂಪ್ಲಾಯಿಗಳು ಈ ಕೆಲಸವನ್ನು ಮಾಡಬೇಕಾಗದೆ. ಯಾಕೆಂದರೆ ಟೈಮು, ಟ್ಯಾಲೆಂಟು, ಮನಿ ಇರ್ತಕ್ಕಂಥದ್ದು ಅವ್ರ ಹತ್ರ. ಯಾಕೆಂದರೆ ಬಿಡುವಿನ ವೇಳೆಯಲ್ಲಿ ಅವ್ರ ಕೆಲಸಗಳು ಮುಗಿಸ್ಕೊಂಡು ಅವರು ಬರುವುದಾದರೆ ಇಡೀ ಮಳವಳ್ಳಿ ತಾಲೂಕಿನಲ್ಲಿ ನಾವು ಕೂಡ ನಮ್ಮ ಹಲಗೂರು ಹೋಬಳಿಯಲ್ಲಿ ಜವಾಬ್ದಾರಿಯನ್ನು ತಗೊಳ್ತೇವೆ. ಆ ನಿಟ್ಟಿನಲ್ಲಿ ಏನು ಧಮ್ಮವನ್ನು, ಯಾಕೆಂದರೆ ಅವಶ್ಯಕತೆ ಇದೆ. ಯಾಕೆಂದರೆ ಇವತ್ತು ಕೋಮುವಾದ, ಭೀಮವಾದ ಮತ್ತು ಬೌದ್ಧ ಧಮ್ಮವಾದವನ್ನು ಇವತ್ತು ನಡುವೆ ಸಂಘರ್ಷ ಶುರುವಾಗಿದೆ. ಆ ನಿಟ್ಟಿನಲ್ಲಿ ನಾವು ಇನ್ನೂ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಮ್ಮ ತಿಥಿ ಗ್ಯಾರಂಟಿ. ಈಗ 2028ಕ್ಕೆ ಈ ಮೀಸಲು ಕ್ಷೇತ್ರ ಕೊಲಾಪ್ಸ್ ಆಗುತ್ತೆ. ಯಾಕೆಂದರೆ ಇನ್ನೂ ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದರೆ ಹಿಂದೆ ಇತ್ತಲ್ಲ ಕಂಟಕ, ಪೊರ್ಕೆ, ಜೋಡ್ನೇಟು, ಮೊಳೆಯೇಟು ಬೀಳುವಂಥದ್ದು ಅತಿ ಹತ್ತಿರದಲ್ಲಿ ಬರ್ತಾ ಇದೆ. ನಮ್ಮ ದಿಮಾಕ್ಗಳನ್ನು ಬಿಟ್ಟು ನಮ್ಮ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಧಮ್ಮವನ್ನು ಮುನ್ನಡೆಸಬೇಕು, ಎಳ್ಕೊಂಡು ಹೋಗ್ಬೇಕು, ಎಲ್ಲರೂ ಕೈ ಜೋಡಿಸ್ಬೇಕು ಅನ್ನೋದಿದ್ದರೆ ಇವತ್ತಿನಿಂದ ಚಾಲನೆ ಮಾಡಿ ಅದಕ್ಕೆಲ್ಲ ನಾವು ಬದ್ರಿದ್ದೀವಿ. ರಾಜಕಾರಣ ಬಂದಾಗ ರಾಜಕಾರಣ 3 ದಿನ ಮಾಡ್ಕೊಳ್ಳೋಣ. ಆದರೆ ನಾವು ಒಕ್ಕಲಿಗರು, ಲಿಂಗಾಯತರು, ಕುರುಬ್ರತ ನೋಡಿ ಕಲಿಬೇಕಾದ್ದು ಭಾಳ ಇದೆ. ಇದು ಹೆಸರಿಗೆ ಮಾತ್ರ ಮೀಸಲು ಕ್ಷೇತ್ರ, ಆದರೆ ಅವ್ರದ್ದೇ ಎಲ್ಲ ವ್ಯವಸ್ಥೆ ಇರ್ತಕ್ಕಂಥದ್ದು. ಅವ್ರ ಕೈ ಕೆಳಗಡೆ ನಾವು ಹೋಗಿ ತಲೆ ಕೆರ್ಕೊಂಡು ನಿಂತ್ಕೊಂಡು ಅಪ್ಪ ಅಮ್ಮ ಅನ್ನತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ನಾಯಕರುಗಳು ಹೋಗಿರ್ತಕ್ಕಂಥವ್ರು, ಗೆದ್ದಿರ್ತಕ್ಕಂಥವ್ರು, ಇರ್ತಕ್ಕಂಥವ್ರು ಮಾಡಿಬಿಟ್ಟು ಹೋಗಿದ್ದಾರೆ. ಅದು ಅವರ ಒಂದು ಇದು, ನಾವೇನೋ ಅದನ್ನು ಬ್ಲೈಂಡ್ ಮಾಡೋದು ಬೇಡ. ಇನ್ನಾದರೂ ಕೂಡ ನಮ್ಮ ಮಕ್ಕಳಿಗೆ, ಹಿಂದೆ ಬರತಕ್ಕಂಥ ಮಕ್ಕಳಿಗೆ ನಮ್ಮ ಮೂಲಕ ಅವ್ರಿಗೆ ಈ ಧಮ್ಮವನ್ನು ಬಿತ್ತೋದ್ರ ಮೂಲಕ ಈ ಧಮ್ಮವನ್ನು ಏನು ಮರಳಿ ಮನೆಗೆ ಅಂತ ಹೇಳಿ ಏನು ಬಾಬಾ ಸಾಹೇಬರು 2 ಮಾತನ್ನು ಹೇಳಿ ಹೋಗಿದ್ದಾರೆ. ಒಂದು ಧಮ್ಮ, ಇನ್ನೊಂದು ರಾಜಕಾರಣ. ಈ ನಡುವೆ ನಾವು ಏನಾದ್ರು ತಗೊಂಡು ಹೋಗೋದಾದರೆ ಈ ಕ್ಷೇತ್ರದಲ್ಲಿ, ಅದು ಈ ಹೆಚ್ಚಿನ ಕ್ಷೇತ್ರ, ಈ ಮೀಸಲು ಕ್ಷೇತ್ರ ಭಾಳ ಇಂಟರ್ನ್ಯಾಷನಲ್ ಕೂಡ ಇದು ವಿದ್ಯಾವಂತ ಕ್ಷೇತ್ರ ಆಗಿ ಮಾರ್ಪಟ್ಟಿದೆ. ಆದರೂ ಕೂಡ ಎಂತೆಂಥ ಮಹಾನ್ ನಾಯಕರು ಬೆಳೆದೋಗಿದ್ದಾರೆ. ಆದರೆ ಈ ಧಮ್ಮದ ಕಡೆ ಅಂತ ಅಂದರೆ ಯಾರು ಕೂಡ ಒಂಥರ ಮೂಗು ಬಿಚ್ಚುವಂಥ ಕೆಲಸ ನಡೀತಾ ಇದೆ. ಆದರೆ ಇನ್ನಾದರೂ ಕೂಡ ಅವೆಲ್ಲ ಬಿಟ್ಟು ನಾವು ಮುಂದಿನ ದಿನಗಳಲ್ಲಾದರೂ ಕೂಡ ಈ ಧಮ್ಮವನ್ನು ಮುನ್ನಡೆಸಲಿಕ್ಕೆ, ತಗೊಂಡೋಗಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸೋದಾದರೆ ನಾವು ಕೂಡ ಸಂಪೂರ್ಣವಾಗಿ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ 4 ಮಾತನಾಡಲು ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಈಗ ಮಳವಳ್ಳಿಯಲ್ಲಿ ಏನು ಬೌದ್ಧ ಘಟಕವನ್ನು ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಬೇಕಾದದ್ದು ಭಾಳ ಮುಖ್ಯವಾದ ಉದ್ದೇಶ. ಅದಕ್ಕೆ ನನ್ನ 1-2 ಸಲಹೆಗಳನ್ನು ಅಷ್ಟೇ ನಾನು ಹೇಳೋಕ್ಕೆ ಬಯಸ್ತೇನೆ. ಸೊ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ 4 ಹೋಬಳಿಗಳು ಬರ್ತವೆ. ಈ 4 ಹೋಬಳಿಗಳಿಗೆ ಕನಿಷ್ಠ ಅಂತಂದರೆ ಒಂದು ಹೋಬಳಿಗೆ 5 ಯುವಕರನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಪದಾಧಿಕಾರಿಗಳ ಪಟ್ಟಿಗೆ ಸೇರಿಸ್ಕೊಂಡ್ರೆ ಎಲ್ಲ ಹೋಬಳಿಗಳಿಗೂ ಕೂಡ ಬೌದ್ಧ ಧರ್ಮವನ್ನು ತೆಗೆದುಕೊಂಡು ಹೋಗೋದಕ್ಕೆ ಅನುಕೂಲ ಆಗ್ಬೋದು ಅನ್ನೋದು ನನ್ನ ಬಯಕೆ. ಜೊತೆಗೆ ಕೇವಲ ಈಗಾಗಲೇ ನಾವು ಕೂಡ ಅಂಬೇಡ್ಕರ್ ವಿಚಾರ ವೇದಿಕೆ ಮತ್ತು ಭಾಳಷ್ಟು ಕಾರ್ಯಕ್ರಮಗಳು ಅದು ಇದು ಎಲ್ಲ ಕಡೆ ಬಂದು ಹೋಗಿದ್ದೀವಿ. ಅದು ಕೇವಲ ಸಾಂಕೇತಿಕವಾಗಿ, ಕೇವಲ ಆರಾಧನೆಗೆ ಇದಿಷ್ಟಕ್ಕೆ ಸೀಮಿತ ಆಗಿಬಿಟ್ವು. ಹಾಗಾಗಿ ನಾವು ಇತ್ತೀಚೆಗೆ ಹೋಗೋದನ್ನು ಬಿಟ್ಬಿಟ್ವಿ. ಯಾಕೆಂದರೆ ನಾವು ಬೆಂಗಳೂರಿನ ಅಂಬೇಡ್ಕರ್ ಸಂಪುಟಗಳನ್ನು ಬೆಂಗಳೂರಿನ ತಗೊಬಂದು ಕೊಟ್ವಿ. ನಾವು ಮಳವಳ್ಳಿ ತಾಲೂಕಿನಲ್ಲಿ ಅಂಬೇಡ್ಕರ್ ವಿಚಾರಗಳನ್ನ ಅಟ್ಲೀಸ್ಟು ನಮ್ಮ ಉದ್ದೇಶ ಏನಿತ್ತು ಅಂತಂದರೆ ಅಂಬೇಡ್ಕರ್ ಸಂಪುಟಗಳನ್ನ ದಿನಕ್ಕೆ ಯಾರು ಬರ್ತಾರೆ ಅವ್ರ ಕೈಲಿ ದಿನಕ್ಕೆ ಒಂದೊಂದು ಚಾಪ್ಟರ್ನ ಓದಿ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಮುಖಾಂತರ ಬಿಟ್ಟರೆ ಅಟ್ಲೀಸ್ಟ್ ಎಲ್ಲರಿಗೂ ಅಂಬೇಡ್ಕರ್ ವಿಚಾರ ಎಲ್ಲರಿಗೂ ತಲುಪಬೇಕು ಅನ್ನೋ ಕಾರಣಕ್ಕಾಗಿ ಸಂಪುಟಗಳನ್ನು ತಂದು ಕೊಟ್ಟರು. ಬಹುಶಃ ಅದು ಓಪನ್ ಆಗಿದೆಯೋ ಆಗಲೇ ಇಲ್ವೋ ಅದನ್ನ ನಾನು ನೋಡೋಕ್ಕೂ ಹೋಗಲಿಲ್ಲ, ಅದು ಬೇರೆ. ಸೊ ನನ್ನ ಉದ್ದೇಶ ಏನಂತಂದರೆ, ಸೊ ಬೌದ್ಧ ಯುವ ಏನು ಘಟಕ ಸ್ಥಾಪನೆ ಆಗುತ್ತೋ ಆ ಘಟಕ ಕೇವಲ ಸಾಂಕೇತಿಕವಾಗಿದ್ದರೆ ಅದು ಕೂಡ 100ರಲ್ಲಿ 1 ಆಗುತ್ತೆ. ಅದ್ರ ಬದಲು ಆ ಘಟಕದ ಮುಖಾಂತರ ಪ್ರತಿ ವಾರ ಅಥವಾ 15 ದಿನಕ್ಕೆ ಒಂದೊಂದು
ಹಳ್ಳಿಗಳಿಗೆ ನಾವು ಮುಖ ಮಾಡಬೇಕಾಗಿರೋದು ಈಗ. ಯಾಕೆಂತ ಹೇಳಿದ್ರೆ ನಮಗೆ ಅಟ್ಲೀಸ್ಟು ಓದಿದ್ದೀವಿ, ಎಲ್ಲೋ ಒಂದು ಕಡೆ ಒಂದಷ್ಟು ಅಂಬೇಡ್ಕರ್ ಜ್ಞಾನ, ಬುದ್ಧನ ಜ್ಞಾನ ಒಂದಷ್ಟು ನಮ್ಗೆ ಖಂಡಿತ ನೆನಪಿದೆ. ಅದನ್ನು ನಮ್ಮ ಹಿಂದಿನ ತಲೆಮಾರಿಗೆ ಅಂದರೆ ನಮ್ಮ ಮನೆ ಸೀಮಿತವಾಗಿ ನಾವು ಖಂಡಿತ ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀವಿ. ಆದರೆ ನಾವು ಹೋಗಬೇಕಾಗಿರೋದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನಗಳಿಗೆ ನಾವು ಹತ್ರ ಆಗಬೇಕಾಗಿದೆ. ಅಲ್ಲಿಗೆ ಹೋಗಿ ಅಂಬೇಡ್ಕರ್ ವಿಚಾರಗಳನ್ನು ಅದ್ರ ಜೊತೆಗೆ ಬುದ್ಧನ ವಿಚಾರಗಳನ್ನು ನಾವು ತಲುಪಿಸ್ಬೇಕಾಗಿರೋದು. ಆ ಕಾರಣಕ್ಕಾಗಿ ಈ ಘಟಕವನ್ನು ಏನು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಆ ಘಟಕವನ್ನು ಸಮರ್ಥವಾಗಿ ಮುನ್ನಡೆಸ್ತಕ್ಕಂಥವ್ರನ್ನ ನೋಡಿ ಆಯ್ಕೆ ಮಾಡಿದ್ರೆ ಬಹುಶಃ ಅದು ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಆ ಘಟಕದ ಮುಖಾಂತರ ಪ್ರತಿ 15 ದಿನಕ್ಕೆ ಒಂದು ಸಲ ಆದ್ರೂ ಪ್ರತಿ ಹಳ್ಳಿಗಳಿಗೆ ಪರವಾಗಿಲ್ಲ ಅಲ್ಲಿರ್ತಕ್ಕಂಥ ಶಾಲೆಗಳಲ್ಲೋ ಅಥವಾ ಒಂದು ಮನೆಯಲ್ಲೋ ಕೂತ್ಕೊಂಡು ಒಂದಷ್ಟು ಅಂಬೇಡ್ಕರ್ ವಿಚಾರಗಳನ್ನು, ಬುದ್ಧನ ವಿಚಾರಗಳನ್ನು ಸೊ ಅವ್ರಿಗೆ ಹೇಳ್ಕೊಡ್ತಾ ಹೋದ್ರೆ ಮಕ್ಕಳುಗಳು ಖಂಡಿತ ಇವತ್ತು ಬರಲ್ಲ. ಸೊ ಅವ್ರಿಗೆ ಏನಾದರೂ ಒಂದಷ್ಟು ಪೆನ್ಗಳನ್ನು ಅಥವಾ ಬುಕ್ಗಳನ್ನು ಕೊಡೋದನ್ನು ಸ್ವಲ್ಪ ಅವ್ರಿಗೆ ಈಗ ಕರ್ನಾಟಕ ರಾಜ್ಯದಲ್ಲಿ ಹಸುವಿನ ಸಂಖ್ಯೆ ಕಡಿಮೆ ಮಾಡಬೇಕು ಅಂತಲೋ ಹಸುವಿನ ಅಥವಾ ರಕ್ತಹೀನತೆ ಕಡಿಮೆ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಈಗ ಅನೇಕ ಯೋಜನೆಗಳು ತಂದು ಈಗ ಮಧ್ಯಾಹ್ನ ಬಿಸಿ ಊಟ ಸ್ಥಾಪನೆ ಮಾಡೋದು ಉದ್ದೇಶನೇ ಅದು, ಮಕ್ಕಳುಗಳನ್ನು ಶಾಲೆಗೆ ಮತ್ತೆ ತರಿಸ್ಬೇಕು ಅನ್ನೋ ಕಾರಣಕ್ಕೆ. ಆ ರೀತಿಯಲ್ಲಿ ನಾವು ಇದ್ರ ಮುಖಾಂತರ ಒಂದಷ್ಟು ಬುಕ್ಗಳನ್ನ, ಪೆನ್ಗಳನ್ನ ಕೊಡ್ತಾ ಹೋದ್ರೆ ಮಕ್ಕಳುಗಳಿಗೆ ಖಂಡಿತ ಬಂದು ಸೇರ್ಕೊಳ್ತಾರೆ. ಒಂದು ಕಡೆ ಸೇರಿಸ್ಕೊಂಡು ಒಂದೊಂದು ಚಾಪ್ಟರ್ನ ಅಥವಾ ಬುದ್ಧನ ಪಂಚಶೀಲ ತತ್ವವನ್ನು ಸೊ ತ್ರಿರತ್ನಗಳನ್ನು ಸೊ ಹೇಳ್ಕೊಡೋದ್ರ ಮುಖಾಂತರ ಅವ್ರನ್ನ ನಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡ್ಕೊಳ್ಬೋದು. ಸೊ ಈ ನೆಲೆಯಲ್ಲಿ ಸ್ವಲ್ಪ ಆಕ್ಟಿವ್ ಆಗಿ ಇರ್ತಕ್ಕಂಥ ಯುವಕರನ್ನ ಗುರುತಿಸಿ ಸೊ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ಬೋದು. ಬಟ್ ಹಿಂಗೆ ಕೂತ್ಕೊಂಡು ನಾವು ಎಲ್ಲೋ ಒಂದು ಕಡೆ ಕೂತ್ಕೊಂಡು ನಾವುಗಳೊಂದು 2 ಜನ ಸೇರಿಬಿಟ್ಟು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿದ್ರೆ ಆಗಲ್ಲ. ಹಿಂದೆ ಬಿಫೋರ್ 82 ಸಂಘರ್ಷ ಸಮಿತಿ ಮಳವಳ್ಳಿ ತಾಲೂಕಲ್ಲಿ ಮಂಡ್ಯ ಜಿಲ್ಲೆಯಲ್ಲೇ ಇರಲಿಲ್ಲ. ಆವಾಗ ಹಿಂಗೆ ಎಲ್ಲ ಕೂತ್ಕೊಂಡು ಮಾತಾಡಿ ಒಂದು ಟೀಮ್ ಮಾಡ್ಕೊಂಡು ಪ್ರತಿ ವಿಲೇಜ್ಗೂ ವಾರಕ್ಕೆ 2 ದಿನ ಹಾಲಿಡೇಸಲ್ಲಿ ಪ್ರಚಾರ ಮಾಡ್ತಿದ್ರು, ಹೋಗಿ ಬೀದಿ ನಾಟಕ ಮಾಡ್ತಿದ್ರು, ಸಂಘಟನೆ ಮಾಡ್ತಿದ್ರು. ಆವಾಗ ಎಲ್ಲ ನಮ್ಮ ಪರಿಸ್ಥಿತಿ ಹಿಂಗಿದೆ ನಮಗೆಲ್ಲ ಅವ್ರಿಗೆ ಅರಿವಾಯ್ತಿತ್ತು. ಅರಿವಾದಾಗ ನಾವು ಹಿಂಗೆ ಸಂಘಟನೆ ಆಗಬೇಕು, ನಾವು ಸಂಘಟನೆ ಆಗಿಲ್ಲ ಅಂದರೆ ನಾವು ಪ್ರಚೋದನೆಗೆ ಬೇರೆಯವ್ರ ಪ್ರಚೋದನೆ ಒಳಗಾಗಬೇಕಾಗುತ್ತೆ ಅಂಥೇಳಿ ಎಲ್ಲ ಸಂಘಟನೆಯಾಗಿ ಮಂಡ್ಯ ಬೃಹದವಾಗಿ ಬೆಳೀತು. ಆವಾಗ ಅದು ಕಾರಣಾಂತರ ಎಲ್ಲ ಕ್ಷೀಣಿತವಾಗಿ ಏನು ಮಾಡೋಕ್ಕಾಗಲ್ಲ. ಈಗ ನಾವು ನಮ್ಮ ಬೌದ್ಧ ಧರ್ಮನ ಸಂಘಟನೆ ಮಾಡಬೇಕು ಅಂದ್ರೆ ನಾವು ಕೂತ್ಕೊಂಡು ಮಾತಾಡೋದು ಏನಾಗಲ್ಲ. ಬೌದ್ಧ ಧರ್ಮದ ಬಗ್ಗೆ ಗ್ರಾಮಗಳಿಗೆ ತೆರಳಬೇಕು, ಪ್ರಚಾರ ಮಾಡಬೇಕು, ಅಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಜನಗಳಿಗೆ ಅರಿವಾಗಬೇಕು. ನಮ್ಮ ಧರ್ಮ ನಾವು ಇದು ಪಾಲನೆ ಮಾಡೋದು ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಆಗ ಮಾತ್ರ ನಾವು ಇದರಲ್ಲಿ ಸಫಲರಾಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಬೌದ್ಧ ಧರ್ಮ ನಮ್ಮ ಮಳವಳ್ಳಿ ತಾಲೂಕಲ್ಲಿ ಪ್ರಚಾರ ಮಾಡ್ದೇ ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ತಿಳ್ಕೋಬೇಕು. ಅದರಲ್ಲೂ ನಮ್ಮ ಮಿತ್ರರಾದ ಸರ್ಕಾರಿ ನೌಕರರು ಹೆಚ್ಚಿನ ಪ್ರಾಧಾನ್ಯತೆ ವಹಿಸಬೇಕು. ಈ ಕೆಲಸದಲ್ಲಿ ಸರ್ಕಾರಿ ನೌಕರರು ಹೆಚ್ಚಿನ ರೀತಿ ಪ್ರಾಧಾನ್ಯತೆ ವಹಿಸಿದ್ರೆ ಬೌದ್ಧ ಧರ್ಮ ಮಳವಳ್ಳಿ ತಾಲೂಕಿನಲ್ಲಿ ಬೃಹದಾಕಾರ ಬೆಳೀತದೆ. ಆದರೆ ನಮ್ಮ ಸರ್ಕಾರಿ ನೌಕರರು ಕೆಲವು ವಿಚಾರಗಳಿಗೆ ಹಿಂಜರಿತಾರೆ. ಕಾರಣ ರಾಜಕೀಯ ಹಿತದೃಷ್ಟಿಯಿಂದ ಹಿಂಜರಿತಾರೆ. ನಮ್ಮಲ್ಲ ಆದ್ರೆ ಹಿಂಗಾಗ್ತೇನೋ ಇಲ್ಲೋದ್ರೆ ಹಿಂಗಾಗ್ತೇನೋ ಅನ್ನೋದು ಅವ್ರ ಮನೋಭಾವದಲ್ಲಿ ಬರ್ತದೆ. ಅದನ್ನು ಬಿಡಬೇಕು. ಈಗ ಹಿಂದೆ ಎಲ್ಲ ಸರ್ಕಾರಿ ನೌಕರರು DSS ಬೆಳೀತು. ಕೃಷ್ಣಪ್ಪ ಯಾರು ಅವರೊಬ್ಬರು ಪ್ರೊಫೆಸರು, ಸಿದ್ಧಲಿಂಗಯ್ಯನವರು ಪ್ರೊಫೆಸರು, ಅವರೆಲ್ಲ ಅಂಥವರೆಲ್ಲ ಸೇರ್ಕೊಂಡು ಒಂದು ಸಂಘಟನೆ ಮಾಡಿ ಇಡೀ ರಾಜ್ಯದಾದ್ಯಂತ ಬೃಹದಾಕಾರ ಬೆಳೆಸಿ ದಲಿತ ಸಂಘರ್ಷ ಸಮಿತಿ ಅಂದರೆ ಎಂಥ ಅಧಿಕಾರಿಗಳಾಗಲಿ ಮಿನಿಸ್ಟ್ರಿಗಳೇ ಎದುರ್ಕೊಳ್ತ ಇದ್ರು. ಆ ಥರ ಸಂಘಟನೆ ಮಾಡಿ ಆರ್ಗನೈಸ್ ಮಾಡಿದ್ರೆ ಮಾತ್ರ ಬೌದ್ಧ ಧರ್ಮನ ಸಂಘಟನೆ ಮಾಡ್ಬೋದು, ಬೌದ್ಧ ಧರ್ಮ ಪರಿವರ್ತನೆ ಮಾಡ್ಕೋಬೋದು. ಈಗ ಕ್ರಿಶ್ಚಿಯನ್ರು ಎಲ್ಲೇ ಒಂದು 3-4 ಚರ್ಚ್ಗಳು ಮಾಡ್ಕೊಂಡಿದ್ರು. ಹೆಂಗೆ ಮಾಡ್ತಾಯಿದ್ರು? ಹಳ್ಳಿಗೆ ಹೋಗ್ತಾರೆ, ಹಳ್ಳಿಗೆ ಹೋಗಿ ಭಿತ್ತಿಪತ್ರಗಳು ಕೊಟ್ಟು ಏನೋ ಆಸೆ ಆಮಿಷಗಳಡ್ಡಿ ಒಡ್ಡಿ ಅವ್ರಿಗೆ ಅವನ್ನ ಪ್ರಚಾರ ಮಾಡಿ ಅಭಿವೃದ್ಧಿ ಪಡಿಸ್ಕೊತಾ ಇದ್ದಾರೆ ಅವರು. ಈಗ ನಮ್ಮವರೇ ಸುಮಾರು ಮಳವಳ್ಳಿ ಟೌನ್ನಲ್ಲೇ ಒಂದು 20 ಭಾಗ ಕ್ರಿಶ್ಚಿಯನ್ ಇದ್ದಾರೆ. ಸರ್ಕಾರ ನೌಕರು ಎಲ್ಲರೂ ಸೇರಿ ಮುಂದಾಳತ್ವ ವಹಿಸ್ಕೊಂಡು ಅಭಿಪ್ರಾಯ ಬಂತು. ಈಗಾಗಲೇ ನಮ್ಮ ಮಲ್ಲಿಕಾರ್ಜುನ ಸರ್ ಹೇಳಿದಂಗೆ ಕರ್ನಾಟಕ ಬೌದ್ಧ ಸಮಾಜ ಕಾರ್ಯಕ್ರಮ ಒಂದು ಶಾಖೆಯನ್ನು ಓಪನ್ ಮಾಡಿ ಮಳವಳ್ಳಿ ತಾಲೂಕಲ್ಲಿ ಒಂದು ಆಫೀಸ್ ಓಪನ್ ಮಾಡಿ ಅಲ್ಲಿ ನಮ್ಮ ಚೇತನ
ಕೆಲವು ಹಳ್ಳಿಗಳಲ್ಲಿ ನಾವು ಕಾರ್ಯಕ್ರಮನೂ ಕೊಟ್ಟು ಹಂಗೆ ಕೆಲವು ಕಾರಣಾಂತರಗಳು ನಮ್ಮ ಮಹೇಶ್ ಅವರಿದ್ದಾರೆ, ಅವರು ನಾವೆಲ್ಲ ಜೊತೆ ಸೇರಿ ನಮ್ಮ ರಾಮಚಂದ್ರ ಸುಮಾರು ಜನ ಅಫ್ಸರ್ಗಳೆಲ್ಲ ಮಾಡಿ ಫಸ್ಟು ಕೊನ್ನಾಪುರದಲ್ಲಿ ಮತ್ತು ಅನ್ಸಳಿ ಈ ಕಡೆ ಎಲ್ಲ ಸುಮಾರು ಒಂದು 45 ಹಳ್ಳಿನಲ್ಲಿ ಹೊಸಳಿನಲ್ಲಿ ಮಾಡಿ ಕೊನೆಗೆ ಅದು ಕಾರಣಾಂತರಗಳಿಂದ ಹಂಗೆ ನಿಂತೋಗಿದೆ. ಈಗ ಪ್ರಶಾಂತ್ ಸೋಮಶೇಖರ್ ಸರ್ ಅವರು ರಾಜ್ಯ ಮಟ್ಟದಲ್ಲಿ ಕೈಗೆತ್ತಿಕೊಂಡು ನಮಗೆ ಈಗ ಒಂಥರ ಪುನಃ ಇದಾಗಬೇಕು, ಒಂದು ಸಂತೋಷದ ವಿಷಯ. ಅವ್ರು ಮಾಡ್ತಾರೋದ್ರಿಂದ ಅವ್ರಿಗೆ ನಾವೆಲ್ಲ ಎಲ್ಲರಿಗಾಗಿ ನಿಂತ್ಕೊಂಡು ಮುಂದುವರಿಸುವ. ನಮ್ಮ ಇಲ್ಲಿ ಸ್ನೇಹಿತರು ಹೇಳೋದು ಹಳ್ಳಿಲೆಲ್ಲ ಯುವಕರೆಲ್ಲ ದಾರಿ ತಪ್ಪುತ್ತಾರೆ ಅಂತ. ಅವರು ಹೇಳ್ತಾರದ 100% ನಿಜ. ನಾವು ಹಳ್ಳಿಗಳಿಗೆ ಹೋಗೋಕ್ಕೆ ಆಗಲ್ಲ, ಹೋದರೆ ಅವ್ರು ಹೇಳ್ದಂಗೆ ಕಣ್ಣು ಕಾಣುತ್ತದೆ. ಅದಕ್ಕೆ ಒಂದು ಮುಕ್ತಿ ಆಡ್ಬೇಕಂತ ಬದಲಾವಣೆ ಮಾಡ್ಬೇಕಂದ್ರೆ ಗ್ರಾಮಗಳಿಗೆ ಹೋಗಲೇಬೇಕು. ವಿಚಾರನ ತಗೊಂಡು ಹೋಗಿ ನಾವು ಅವ್ರಿಗೆ ವಿಚಾರಗಳನ್ನ ಹೇಳ್ತಾ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಮಾಡ್ಬೇಕಾಗ್ತದೆ. ಈಗೆಲ್ಲ ಎಲ್ಲರೂ ಏನು ಹೇಳಿದ್ರು ಅದು ಕರೆಕ್ಟ್ ಹಂಗೆ ಮಾಡ್ಬೇಕು. ಎಲ್ಲರ ಅಭಿಪ್ರಾಯಗಳು ಇರೋಂಗೇನೆ ಅದು ಕಾರ್ಯಕ್ರಮನ ಕಾರ್ಯರೂಪಕ್ಕೆ ತರಬೇಕು. ನಾವು ನೌಕರರು ಆದಷ್ಟು ನಾವೆಲ್ಲ ಕೆಲವರು ಇದ್ದೀವಿ, ಮರುಸ್ವಾಮಿ ಸರ್ ಇದ್ದಾರೆ, ಶಿವಣ್ಣ ಅವರಿದ್ದಾರೆ, ಎಲ್ಲರೂ ನೌಕರಿದ್ದೀವಿ. ಪುನಃ ನಮ್ಮ ಜೊತೆಗೆ ಪುನಃ ಇನ್ನೊಬ್ಬರ ಕೆಲವ್ರನ್ನೆಲ್ಲರೂ ಸೇರಿಸ್ಕೊಂಡು ನಮ್ಮ ಸಪೋರ್ಟ್ ಕೊಡ್ತೀವಿ. ನಾನು ವೈಯಕ್ತಿಕವಾಗಿ ಸ್ವಲ್ಪ ಮನೆ ಕಟ್ತಾ ಇದ್ದೆ, ಹಾಗಾಗಿ ಕಾರ್ಯಕ್ರಮಗಳಿಗೆ ನಾನು ಬರೋಕ್ಕಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಾನು ಸಂಪೂರ್ಣ ಭಾಗವಹಿಸ್ತೇನೆ. ಜವಾಬ್ದಾರಿ ಕೊಟ್ಟವ್ರೆ. ನಾನು ಏನಾರ ನಮ್ಮ ಮೂಲ ಧರ್ಮಕ್ಕೆ, ನಾನು ಏನು ಮರಳಿ ಧರ್ಮ ನಮ್ಮ ಬೌದ್ಧ ಧರ್ಮಕ್ಕೆ ಏನಾದ್ರು ಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿ ಬಂದೇ ಬರ್ತದೆ. ಅದರಿಂದ ಎಲ್ಲರೂ ಕೂಡ ಒಟ್ಟಾಗಿ ಮಾಡೋಣ. ಇದು ನಮಗೆ ಒಂದು ಚಾಲೆಂಜು ಆಗಿ ಬೆಳೆಸಲೇಬೇಕು. ಮತ್ತು ನಮ್ಮ ಕ್ರಿಶ್ಚಿಯನ್ ಧರ್ಮಕ್ಕೆ ಕೆಲವರು ಹೋಗ್ತಾ ಇರೋದು ನಿಜ. ಅದು ನಮ್ಮ ಧರ್ಮ ಏನು, ನಮ್ಮ ಯಾವ ಧರ್ಮದಲ್ಲಿ ಇದು ಮೂಲ ಇದ್ವಿ, ಮತ್ತು ಅಂಬೇಡ್ಕರ್ ಅವರು ಯಾವ ಧರ್ಮ ಸ್ಥಾಪನೆ ಮಾಡಿದ್ರು, ಅದು ನಾವು ಅಂಬೇಡ್ಕರ್ ಋಣ ಇದ್ಬೇಕಾದ್ರೆ ನಾವು ಯಾವ ಧರ್ಮ ಪಾಲಿಸಬೇಕು ಅನ್ನೋ ಬಗ್ಗೆ ತಿಳುವಳಿಕೆ ಕೊಟ್ಟರೆ ಪ್ರತಿಯೊಬ್ಬ ಒಂದು ವ್ಯಕ್ತಿಗೂ ಕೂಡ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಋಣ ತೀರಿಸ್ಬೇಕು ಅಂದರೆ ಇದೊಂದು ಒಳ್ಳೆಯ ಅವಕಾಶ. ಅದನ್ನೆಲ್ಲರೂ ಕೂಡ ಪ್ರಯತ್ನ ಪಡೋಣ. ಎಲ್ಲರಿಗೂ